ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಾಗೆ 12ನೇ ಕಂತಿನ ಹಣ ಇನ್ನು ಮುಂದೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಡೌಟ್ಸ್ ಇತ್ತು. ಹಾಗೆಯೇ ಇದುವರೆಗೂ ಕೂಡ ಹಣ ಯಾರ ಅಕೌಂಟಿಗೂ ಹೋಗಿಲ್ಲ. ಹಾಗಾಗಿ ಇನ್ನು ಮುಂದೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಅಂದ್ಕೊಂಡಿದ್ರು. ಜೊತೆಗೆ ಈಗಾಗಲೇ ಪ್ರತಿಪಕ್ಷಗಳು ಕೂಡ ಕಾಂಗ್ರೆಸ್ ಮೇಲೆ ವಾದ ಪ್ರತಿವಾದ ಮಾಡ್ತಾನೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 10, 11, 12ನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ. ಅದರಲ್ಲೂ ಪ್ರಮುಖವಾಗಿ 11 ಹಾಗೆ 12ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ. ಇನ್ನು ಮುಂದೆ ಅವರು ಹಾಕೋದು ಇಲ್ಲ. ಸರ್ಕಾರದಲ್ಲಿ ಈಗಾಗಲೇ ಹಣ ಕೂಡ ಇಲ್ಲ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಕಾಗೆ ಹಾರಿಸ್ತಾ ಇದ್ದಾರೆ. ಇನ್ನು ಮುಂದೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು, ಇವೆರಡೂ ಕೂಡ ನಿಮ್ಮ ಅಕೌಂಟಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಪಕ್ಷಗಳು ಈಗಾಗಲೇ ಹೇಳ್ತಾ ಬಂದಿದ್ವು. ಆದರೆ ಇದಕ್ಕೆ ಸರಿಯಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ನ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಒಂದು ಗುಡ್ ನ್ಯೂಸ್ನ ನೀಡಿದ್ದಾರೆ. ಆ ಗುಡ್ ನ್ಯೂಸ್ ಏನಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋದಿಂದ ತುಂಬ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರದ 10 ಕಂತಾಗಿ 11 ಹಾಗೆ 12ನೇ ಕಂತಿನಲ್ಲಿ ಸಾಕಷ್ಟು ಜನರಿಗೆ ಈಗಾಗಲೇ ಹಣನೇ ಬಂದಿಲ್ಲ. 12ನೇ ಕಂತಲ್ಲಂತೂ ಯಾರಿಗೂ ಹಣ ಬಂದಿಲ್ಲ. 11ನೇ ಕಂತಿನಲ್ಲಿ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಹಣ ಬಂದಿದೆ ಈ ಗೃಹಲಕ್ಷ್ಮಿ ಯೋಜನೆದು. ಆದರೆ ಅನ್ನಭಾಗ್ಯ ಯೋಜನೆದು ಕೂಡ ಈಗಾಗಲೇ 2-3 ತಿಂಗಳಾಯಿತು, ಹಣನೂ ಕೂಡ ಅದು ಸರಿಯಾಗಿ ಬರ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಈಗಾಗಲೇ ಪ್ರತಿಪಕ್ಷಗಳು ವಾದ ಮಾಡ್ತಾನೆ ಬಂದಿತ್ತು. ಇನ್ನು ಮುಂದೆ ನಿಮ್ಗೆ ಯಾರಿಗೂ ಹಾಕೋದಿಲ್ಲ. ಕರ್ನಾಟಕ ರಾಜ್ಯಾದ್ಯಂತ ಫಲಾನುಭವಿಗಳು ಯಾರ್ಯಾರಿದ್ರೋ ಅವರೆಲ್ಲರ ಅಕೌಂಟಿಗೂ ಕೂಡ ದುಡ್ಡನ್ನು ಹಾಕೋದಿಲ್ಲ. ಇವರು ಸುಮ್ಮನೆ ಎಲೆಕ್ಷನ್ ಇರೋದಕ್ಕಂತಲೇ ಇಷ್ಟು ದಿನಗಳ ಕಾಲ ದುಡ್ಡನ್ನು ಹಾಕಿದ್ರು. ಇನ್ನು ಮುಂದೆ ನಿಮಗೆ ಯಾರಿಗೂ ಕೂಡ ಹಣನ ಹಾಕೋದಿಲ್ಲ. ಸರ್ಕಾರದಲ್ಲೂ ಕೂಡ ಹಣ ಇಲ್ಲ. ಈಗಾಗಲೇ SC/ST ಸಮುದಾಯದ ಅಭಿವೃದ್ಧಿಗಂತ ಇಟ್ಟಿರೋ ಹಣದಲ್ಲಿ 14,000 ಕೋಟಿಯಷ್ಟು ಈಗಾಗಲೇ ಈ ಯೋಜನೆಗಳಿಗಂತಲೇ ಬಳಸ್ಕೊಂಡಿದ್ದಾರೆ. ಹಾಗೆ ಇನ್ನು ಮುಂದೆ ಕೂಡ ಇವ್ರ ಹತ್ರ ಹಣ ಇರೋದಿಲ್ಲ. ಯಾವುದೇ ಒಂದು ಅಭಿವೃದ್ಧಿಗೆ ಮಾಡಬೇಕಂತ ಇಟ್ಟಿರುವಂಥ ಹಣನೆಲ್ಲದನ್ನು ಕೂಡ ತಗೊಬಂದು ಇಲ್ಲಿ ಫ್ರೀ ಯೋಜನೆಗಳಿಗೆ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ವಾದ ಮಾಡ್ತಾನೆ ಬಂದಿತ್ತು. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಇವತ್ತಿನ ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ, ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಮೀಟಿಂಗ್ನ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅದರಲ್ಲೂ ಒಳ್ಳೆ ಒಂದು ಡಿಸಿಷನ್ನ ತಗೊಂಡಿದ್ದಾರೆ. ಅದೇನಂತ ಹೇಳಿದ್ರೆ, ಈಗಾಗಲೇ 11ನೇ ಕಂತಿನ ಯಾರ್ಯಾರಿಗೂ ಹಣ ಬಂದಿಲ್ವೋ, 11ನೇ ಕಂತಿನಲ್ಲಿ ಬರದೇ ಇರೋ ಹಣ ಎಲ್ಲದೂ ಕೂಡ ಇನ್ನೂ 2 ದಿನದ ಒಳಗಾಗಿ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಜೊತೆಗೆ 12ನೇ ಕಂತಿನ ಹಣ ಯಾರ್ಯಾರಿಗೆ ಇನ್ನೂ ಬರಬೇಕು ಅವರೆಲ್ಲರಿಗೂ ಕೂಡ ಜುಲೈ 15ರ ಒಳಗಾಗಿ ಎಲ್ಲರಿಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಸೊ ಯಾರ್ಯಾರಿಗೆ 11 ಹಾಗೆ 12ನೇ ಕಂತಿನ ಹಣ ಬಂದಿಲ್ವೋ ಅವರೆಲ್ಲರಿಗೂ ಕೂಡ ಬರುತ್ತೆ. ಇನ್ನು 2 ದಿನದ ಒಳಗಾಗಿ 11ನೇ ಕಂತಿನ ಹಣ ಬರುತ್ತೆ. ಜೊತೆಗೆ ಜುಲೈ 15ರ ಒಳಗೆ ಎಲ್ಲರಿಗೂ 12ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಜೊತೆಗೆ ಇಷ್ಟು ದಿನಗಳ ಕಾಲ ಯಾಕೆ ಲೇಟ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಕೇಂದ್ರದ ಎಲೆಕ್ಷನ್ ಇದ್ದ ಕಾರಣದಿಂದಾಗಿ ಚುನಾವಣಾ ಸಂಸ್ಥೆ ನೀತಿ ಸಂಹಿತೆನ ಜಾರಿ ಮಾಡಿತ್ತು. ಆ ಕಾರಣದಿಂದ ಯಾವುದೇ ಒಂದು ಉಚಿತ ಯೋಜನೆಗಳನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಿಷೇಧ ಮಾಡಿತ್ತು. ಹಾಗಾಗಿ ಯಾರಿಗೂ ಕೂಡ ಆ ತಿಂಗಳ ಹಣ ಎಲ್ಲದನ್ನು ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದೆಲ್ಲದನ್ನು ಕೂಡ ಇವಾಗ ರಿಲೀಸ್ ಮಾಡ್ತೀವಿ. ಈ ತಿಂಗಳಲ್ಲೇ 4,000 ರೂಪಾಯಿ ಹಾಕ್ತೀವಿ. 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ 11 ಹಾಗೆ 12 ಎರಡೂ ಕಂತಿನ ಹಣ 4,000 ರೂಪಾಯಿ ಒಂದೇ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಯಾಕಂದರೆ ನೀತಿ ಸಂಹಿತೆ ಜಾರಿ ಇದ್ದಿದ್ದರಿಂದ ಯಾವುದೇ ರೀತಿಯಾದ ಉಚಿತ ಯೋಜನೆಗಳಿಗೆ ದುಡ್ಡನ್ನು ಹಾಕಬಾರ್ದು ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ ಹೇಳಿತಂತೆ. ಸೊ ಹಾಗಾಗಿ ಆ ತಿಂಗಳ ಹಣ ಬರದೇ ಇರೋದು, ಹೋದ ತಿಂಗಳು ಜೂನ್ನಲ್ಲಿ ಬರದೇ ಇರೋ ಹಣ ಎಲ್ಲದೂ ಕೂಡ ಜೂನು ಜುಲೈ 2 ಸೇರಿ ಒಂದೇ ತಿಂಗಳು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿ ಬರ್ತಾ ಇದೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ನಿಮಗೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.